ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ ಬಂದ್ರಲ್ಲ. ಏನು ಮಹಿಮಾ ಇಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ? ಏನು ಡಿನ್ನರ್ ಮುಗಿಸ್ಕೊಂಡೇ ಬರೋ ಆಗಿದೆ? ಅಮ್ಮ, ಇವರಿಬ್ರು ಖುಷಿಯಾಗಿರೋದು ನೋಡ್ತಾ ಇದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ಬೇಜಾರಿನ ವಿಷಯ ಏನ್ ಗೊತ್ತಾ, ನಮಗೂ ಹೇಳಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ಹೌದು, ಎಲ್ಗೆ ಹೋಗಿದ್ರಿ? ಇಲ್ಲ, ಅದು ಏನಾಯ್ತು ಅಂದರೆ ನನ್ನ ಕೆಲಸ ಮುಗಿಯೋದು ಲೇಟ್ ಆಗುತ್ತೆ ಅಂತ ಜೀವಾಗ ಹೇಳಕ್ಕೆ ಕಾಲ್ ಮಾಡಿದ್ದೆ. ಅವನು ಕೆಲಸ ಮುಗಿಯೋದು ಲೇಟ್ ಆಗುತ್ತೆ ಅಂದ. ಹಾಗೆ ಇಬ್ಬರು ಒಟ್ಟಿಗೆ ಬರ್ತಾ ಆನ್ ದ ವೇನಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಪ್ಲ್ಯಾನ್ಡ್ ಏನಿಲ್ಲ. ಪರವಾಗಿಲ್ಲ ಬಿಡಮ್ಮ, ಪ್ಲ್ಯಾನ್ಡ್ ಆಗಿ ಡಿನ್ನರ್ಗೆ ಹೋಗಿದ್ರು ತಪ್ಪೇನು ಇಲ್ಲ. ಯಂಗ್ ಕಪಲ್ಸ್ ನೀವು ಡಿನ್ನರ್ಗೆ ಹೋಗದೆ ಇನ್ನು ನಾವು ಹೋಗೋಕ್ಕಾಗತ್ತಾ? ಏನು ಮಂದಾಕಿನಿ? ಹೌದು ಮರಿ, ಇದೆಲ್ಲ ಇದ್ರೇನೆ ಸಂಸಾರ ಚೆನ್ನಾಗಿರೋದು. ಗಂಡ ಹೆಂಡತಿ ಮಧ್ಯ ಬಾಂಡಿಂಗು ಸ್ಟ್ರಾಂಗ್ ಆಗಿರುತ್ತೆ. ಅವಾಗ ಈ ತರ ಹೋಗ್ ಬಂದ್ರೆ ಎಷ್ಟು ಖುಷಿ ಆಗತ್ತೆ. ಈಗ ನೋಡು, ನಿನ್ನ ಮಕ್ಕದಲ್ಲಿ ಎಷ್ಟು ಸಂತೋಷ ಇದೆ ಅಂತ. ನಿನ್ನೀಗ ಸಂತೋಷವಾಗಿ ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ನಮ್ಮ. ನೀನು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಚೆನ್ನಾಗಿರೋ ಮರಿ. ಹೌದು ಕಂದ, ಈ ನಗು ಖುಷಿ ಪ್ರೀತಿ ಎಲ್ಲಿರುತ್ತೋ ಆ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ. ಬೇಸಿಕ್ಲಿ ನಮಗೆ ಬೇಕಾಗಿರೋದು ಅದೇ, ನೀವು ಖುಷಿಯಾಗಿರೋದು. ಹೌದು ರೀ. ಬಾಬಾ, ನೆನ್ನೆ ಮೊನ್ನೆ ಎಲ್ಲ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಏನೋ ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದವಳ ತರ ಇದ್ಲು. ಇವಾಗ ನೋಡಿ ಎಷ್ಟು ಗೆಲುವಾಗಿದ್ದಾಳೆ, ಎಷ್ಟು ಸಂತೋಷವಾಗಿದ್ದಾಳೆ. ನನ್ನ ದೃಷ್ಟಿನೇ ಬಿದ್ದ್ಬಿಡುತ್ತೋ ಏನೋ. ಬಂದಾಕಿನಿ, ಯಾವುದಕ್ಕೂ ಸ್ಟ್ರಾಂಗ್ ಆಗಿ ಒಂದು ದೃಷ್ಟಿ ತೆಗೆದುಬಿಡು. ಕರೆಕ್ಟ್. ಇಟ್ಕೊಳ ಬಾಕಂದ. ಓಕೆನಾ? ಸರಿ, ಈಗ ಇಬ್ರು ಹೋಗಿ ಫ್ರೆಶ್ ಆಗಿ. ಭೂಮಿಕಾ, ಗೌತಮರೇ ಹೊಡೋಣ. ಹೋಗಿ ಬರ್ತೀವಿ, ಆಶೀರ್ವಾದ ಮಾಡಿ. ಹಾ, 100 ಕಾಲ ಚೆನ್ನಾಗಿರಿ. ಬರ್ತೀವಿ. ಬಾಯಿ ಮಾತಲ್ಲಿ ಹಾರೈಸಿದ್ದೀನಿ ಅಂತ ಮನಸ್ಸಲ್ಲೂ ಅದನ್ನೇ ಬಯಸ್ತೀನಿ ಅಂತ ಅನ್ಕೋಬೇಡಿ. ಸುಖವಾಗಿರಿ, ಆದರೆ ದೂರ ಇರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಘಾಟ್ ಮನುಷ್ಯ ರೀಲ್ ಮಾಡ್ತಾನ? ಯಾರೇ ಅದು? ಜಂಗಲ್ ಜಾಕಿ _ ಜಾರ್ಮುಗ ಅಂತ. ಏನೇ ಇದು ಹೀಗಿದೆ ಹೆಸರು? ಅಲ್ಲಮ್ಮ, ಸ್ಕೂಲು ಕಾಲೇಜಲ್ಲಿ ಓದಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಿದ್ರೆ ಚೆನ್ನಾಗಿತ್ತು, ಅಥವಾ ಕ್ರಿಕೆಟ್ ಕಲಿತು ಗ್ರೌಂಡಲ್ಲಿ ಸ್ಕೋರ್ ಮಾಡಿದರೆ ಪರವಾಗಿಲ್ಲ. ಇದು ಯಾವುದಮ್ಮ ಇದು ಅಂಡರಲ್ಲಿ ಸ್ಕೋರು? ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಮಾವಯ್ಯ, ಅದು ಯೂಸರ್ ನೇಮು, ಅದಕ್ಕೆ ಆಗಿದೆ. ಅವನು ಕಾಡಲ್ಲಿರೋ ಹುಡುಗ ಅಲ್ವಾ, ಅದಕ್ಕೆ ಜಂಗಲ್ ಜಾಕಿ ಅಂತ ಇಟ್ಕೊಂಡಿದ್ದಾನೆ. ಅವನ ಹೆಸರು ಜಾರ್ಮುಗ ಅಂತ. ಏನ್ ಕಾಲ ಬಂತಪ್ಪ. ನಾಡಲ್ಲಿರೋ ನೆಟ್ವರ್ಕ್ನ ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲ ಕಾಡಿಗೆ ಹೋಗಿದ್ವು. ಈಗ ಕಾಡಲ್ಲೂ ನೆಟ್ವರ್ಕ್ ಸಿಗುತ್ತೆ ಅಂದ್ರೆ ಪಾಪ ಅವೆಲ್ಲ ಎಲ್ಲಿ ಹೋಗ್ಬೇಕು? ಓ, ಬಾಬು ಅವರು. ಹಲೋ ಬಾಬು ಅವರೇ, ಹೇಳಿ. ಅತಿಗಳೇ, ಏನ್ ನಿಮ್ಮ ಯಜಮಾನಗಳದ್ದು ಹಾವಳಿ ನೋಡ್ಬಿಟ್ರಾ ಹೇಗಿದೆ ಗೆಟಪ್ಪು? ನಾನು ಮಾವ ಸೇರ್ಕೊಂಡು ಅವ್ರನ್ನ ರೆಡಿ ಮಾಡಿದ್ದು. ಮಾವ, ಬಾಬು ಅವ್ರು ಫೋನ್ ಮಾಡಿದ್ದಾರೆ. ಅವ್ರ ಗೆಟಪ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ. ಇರಿ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹೇಳಿ ಬಾಬು ಅವರೇ. ನಾನು ಗೆಟಪ್ಗಳು ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳಕ್ ಮಾಡಲಿಲ್ಲ. ಅದು ಶಿವಪ್ಪನು ಆಫೀಸ್ಗೆ ಬಂದಿಲ್ಲ. ಏನು, ಆಫೀಸಿಗೆ ಬಂದಿಲ್ವಾ? ದೇವ್ರೆ, ಮತ್ ಎಲ್ಲಿ ಹೋಗ್ಬಿಟ್ರು? ಶಿವಪ್ಪನು ಆಫೀಸ್ಗಳಿಗೆ ಬರುವಾಗ ನನಗೂ ಫೋನ್ಗಳು ಮಾಡಿದ್ದ. ನಾವ್ಯಾರೋ ಗೆಟಪ್ಗಳು ಹಾಕಕ್ಕೆ ಬಂದಿಲ್ಲ ಅಂತ ಹೇಳಿದ್ಮೇಲೆ ಅವನು ಮನೆಗಳಿಗೆ ಹೋಗ್ಬಿಟ್ಟು ಕಾಸ್ಟ್ಯೂಮ್ಗಳು ಚೇಂಜ್ ಮಾಡ್ಕೊಂಬತ್ತೀನಿ ಅಂತ ಹೇಳ್ದ. ಆಮೇಲಿಂದ ಆ ಸಮಯಗಳು ನಾಪತ್ತೆಗಳಾಗ್ಬಿಟ್ಟವನೇ. ಫೋನ್ಗಳು ನಾಟ್ ರೀಚಬಲ್ಗಳು ಕಡೆ. ದೇವ್ರೆ, ಎಲ್ಲಿ ಕೊಡಮ್ಮ? ಛೇ ಬಾಬು,
ನಾನು ಅವರಪ್ಪ ಮಾತಾಡ್ತಿರೋದು. ನೀವು ಮಾತಾಡ್ತೀರ ಅಂತ ನನಗೆ ಗೊತ್ತು ಅಂಕಲು. ಐನೋ. ಲೇ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ತಾರೇನೋ? ಶಿವು ಆಫೀಸ್ ಕೆಲಸದ ಮೇಲೆ ಯಾರು ಹೊರಗಡೆ ಹೋಗಿದ್ದಾನ ವಿಚಾರಿಸಿದ್ಯಾ? ಅಯ್ಯೋ, ಇವತ್ತು ಯಾವ ಫೀಲ್ಡ್ ವರ್ಕ್ಗಳು ಇಲ್ಲ ಅಂಕಲು. ಆಫೀಸ್ಗಳೆಲ್ಲ ಮೀಟಿಂಗ್ಗಳಿತ್ತು. ಆ ಯಾಕನೋ ಇಲ್ಲಿಗೆ ಬರಬೇಕಾಗಿತ್ತು. ಆಮೇಲೆ ಇನ್ನೊಂದು ಅಂಕಲು, ಇವತ್ತು ನಮ್ಮ ರಾಮಾಯಣ ಆಫೀಸ್ಗಳಿಗೆ ಬರುವಾಗ ಶಿವಪುರ ಗಾಡಿಗಳನ್ನ ರೋಡ್ಗಳಲ್ಲಿ ನೋಡದಂತೆ, ಅನುಮಾನಗಳು ಬಂದು ನೋಡಿದ್ರೆ ಕೀಗಳು ಅಲ್ಲೇ ಇತ್ತಂತೆ. ಆಮೇಲೆ ರಾಮಾಯಣ ಅಲ್ಲೇ ಹುಡ್ಕೊಂಡಿದ್ದಾನೆ, ಶಿವಪ್ಪನ ಕಾಣಿಸಿಲ್ಲ. ಅದಕ್ಕೆ ಕೀಗಳು ಇಟ್ಕೊಂಡು ಆಫೀಸ್ಗಳಿಗೆ ಬಂದು ನನಗೆ ಹೇಳ್ದ. ಅದಕ್ಕೆ ನಾನು ಗಾಬರಿಗಳಾಗ್ಬಿಟ್ಟು ನಿಮಗೆ ಫೋನ್ಗಳು ಮಾಡಿದೆ. ದೇವ್ರೆ ದೇವ್ರೆ, ಎಲ್ಲ ಚೆನ್ನಾಗಿದೆ ಅನ್ನೋವಾಗ ನನ್ನ ಗಂಡಂಗೆ ಇಂಥ ಗಂಟೆ ತಂದ್ಬಿಟ್ಟಿಯಲ್ಲ. ನಾನು ಏನಪ್ಪ ಮಾಡಲಿ? ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ ಭಗವಂತ. ಸಮಾಧಾನ ಮಾಡ್ಕೊಳಮ್ಮ, ಗಾಬರಿ ಆಗ್ಬೇಡ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬಹುದು ಅವ್ರ ಮನೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ರೂಢಿರಲಿ, ನೀನಿರಲೇ ಇರಲಿ. ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವೆನು, ನಿನ್ನ ಈ ತುಂಬು ಪ್ರೀತಿಯನು. ಕಣ್ಣ ಹಾಡಂತೆ ಕಾಯುವೆನು. ನಿಮ್ಮ ಹಾಡು ಕೇಳಬೇಕು ಅಂತಾನೆ ಆ ದೇವರು ನನ್ನ ಕಿವಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮನ್ನು ನೋಡಲಿ ಅಂತಾನೆ ಕಣ್ಣು ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮನ್ನು ಹೊಗಳಿ ಅಂತಾನೆ ಈ ಬಾಯಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮ ಜೊತೆ ಬಾಳಲಿ ಅಂತಾನೆ ಈ ಜನ್ಮ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಾನು ಉಸಿರಿರೋವರೆಗೂ ನಿಮ್ಮನ್ನು ನನ್ನ ಕಣ್ಣು ರೆಪ್ಪೆಗಿಂತ ಜೋಪಾನವಾಗಿ ನೋಡ್ಕೋತೀನಿ. ಐ ರಿಯಲಿ ಲವ್ ಯು ಜಾನು. ನನಗೇನು ಬೇಕು ಅಂತ ನಾನಾಗೆ ಹೇಳೋದಿಲ್ಲ. ನಾ ಕಂಡ ಕನಸ ನನಸು ಮಾಡೋದೇ ನನ್ನ ಕತ್ತಲ ತಾರೆಯಂತೆ ಬಂದೋನು, ನನ್ನನೆ ಮರೆಸಿದ ನನ್ನೋನು. ಸೆರೆದ ಸೆರೆಯಲಿ ಸೆರೆಯಾಗಿ ಜಗವ ಮರೆಯುವ, ವಿರಹ ಕಾಣದ ಧರೆಯಲ್ಲಿ ಪ್ರೇಮ ದೊರೆಯುವ. ಸಿಕ್ಕರೆ ಬಿಡುವೆನೆ ಅವನಂಥ ಸಕ್ರೆ ಹುಡುಗನ, ಪಕ್ಕ ನಿಂತರೆ ನನಗದುವೆ ಮದುವೆ ಸಡಗರ. ಇದೆಲ್ಲ ನೋಡ್ಬೇಡಿ, ನಮ್ಮಂತರ ಆಗುತ್ತೆ. ನನ್ನ ದೇವತೆ ನೋಡದೆ ಬೇರೆ ಯಾರು ನೋಡಲಿ, ನಾನು ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಪುಣ್ಯ ಮಾಡಿರೋದು ನೀವಲ್ಲ, ನಾನು. ಜೀವನದಲ್ಲಿ ನನಗೆ ಇಷ್ಟು ಪ್ರೀತಿ ತೋರಿಸೋ ಸಂಗಾತಿ ಸಿಗ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ದೇವ್ರನ್ನ ಭಕ್ತಿಯಿಂದ ಪೂಜಿಸೋ ಥರ ನಾನು ನಿಮ್ಮನ್ನ ಪೂಜಿಸ್ತೀನಿ. ಒಂದೇ ಒಂದು ಸರ್ತಿ ನನಗೋಸ್ಕರ ಅದೇ ಹಾಡು ಹಾಡ್ತೀರಾ? ಹಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಮೇಡಮವ್ರೆ ತಕೊಳ್ಳಿ ಮೇಡಮವ್ರೆ ಇದು ನಿಮ್ಗೆ ತಗೊಳ್ಳಿ. ಇದನ್ನ ಯಾಕೆ ನನಗೆ ಕೊಡ್ತಾ ಇದ್ದೀರಾ? ನೆನ್ನೆ ನಿಮ್ಗೆ ಕೆಲಸ ಸಿಕ್ತಲ್ಲ ಅದಕ್ಕೆ ತಗೊಳ್ಳಿ. ನನಗೆ ಕೆಲಸ ಸಿಕ್ಕಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ನಾವು ಆತ್ರ ಸಂಬಂಧಿಕರಲ್ವೇ? ನಮ್ಮನೇಲಾಗೋದು ನಿಮ್ಮನೆಗೆ, ನಿಮ್ಮನೇಲಾಗೋದು ನಮ್ಮನೆಗೆ ಗೊತ್ತಾಗದೆ ಹೋದದ ಹೇಳಿ. ನೋಡಿ, ನೀವ್ ಹೀಗೆ ಮಾಡ್ತಿರೋದು ಸರಿ ಇಲ್ಲ. ಮೇಡಮವ್ರೆ ನಾನು ಅಂತವನಲ್ಲ, ಏನೋ ನಿಮ್ಗೆ ಕೆಲಸ ಸಿಕ್ತಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ನಮ್ಮವ್ರ ಕಷ್ಟ ಸುಖನ ನಾವೇ ಹಂಚ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಹೇಳಿ? ನೀವು ಹೊರಡಿ ಮೇಡಮವ್ರೆ, ನೀವು ಹೊರಡಿ. ನೋಡಿ, ಪದೇ ಪದೇ ನೀವು ಹೀಗೆ ಮಾಡ್ತಿದ್ರೆ ನಾನು ಸಿಂಚನಿಗೆ ಹೇಳ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ ಮೇಡಮವ್ರೆ, ಅಷ್ಟು ದೊಡ್ಡವ್ರ ಮಗನಾಗಿ ಹೀಗೆ ನಡ್ಕೊಳ್ಳೋಕೆ ನಿಮ್ಗೇನು ಅನ್ಸಲ್ವಾ? ಛೇ, ಅಯ್ಯೋ ನಾನೆಂತ ಗೊತ್ತಾಗೋಯ್ತಾ? ಮೇಡಮವ್ರೆ ಏನು ಮೇಡಮವ್ರೆ? ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ರಿಲೇಟಿವ್ ಒಬ್ಬ ಹುಡುಗ ನನ್ನ ಹಿಂದೆ ಬರ್ತಿದ್ದಾನೆ ಅಂತ. ಹೌದು, ಏನಾಯ್ತು ಮೇಡಮವ್ರೆ? ನಾನು ನಮ್ಮನೇಲಿ ಹೆಣ್ಣೋಡೋ ತಲೆನೋಯ್ತಲ್ಲ, ಅದಕ್ಕೆ ಈ ಕಡೆ ಗಮನಿಸ್ಕೊಳಕ್ ಆಗ್ಲಿಲ್ಲ. ನಿಮ್ಮೇನ ತಲೆ ಕೆಡಿಸ್ಕೊಬಿಡಿ, ನಾನು ನೋಡ್ಕೋತೀನಿ. ಅಯ್ಯೋ, ನಾನು ಕೇಳೋದೇ ಮರ್ತ್ಬಿಟ್ಟೆ. ಏನಾಯ್ತು? ಹೆಣ್ಣು ನೋಡಕ್ ಹೋಗಿದ್ರಾ? ಇಲ್ಲ ಬಿಡಿ ಮೇಡಮ್, ನೀವ್ ಹೇಳಿದ್ದು ಈರುಳ್ಳಿ ಐಡಿಯಾ ಐತಲ್ಲ, ಅದು ಚಂದ ಕೆಲಸ ಮಾಡ್ತು. ಥ್ಯಾಂಕ್ಸ್ ಮೇಡಮ್. ಹೇಗೂ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟ್ ಸಾಕು ಗೌಡ್ರೆ. ಅವ್ರ ನಗು ನೋಡ್ತಿದ್ರೆ ಏನ್ ಮಾತಾಡ್ಬೇಕು, ಎತ್ ಮಾತಾಡ್ಬೇಕು ಅಂತಲೇ ಮರ್ತೋಯ್ತದಲ್ಲಪ್ಪ ಶಿವನೇ. ಈ ಗೌಡ್ರು ಸಿದ್ದೇಗೌಡ್ರು ಇಬ್ರು ಒಂದೇ ಅಂತ ಗೊತ್ತಾದ್ರೆ ಇವ್ರು ನನ್ನ ಜೊತೆ ಮಾತಾಡಾರೆ. ಅಬ್ಬಾ, ಬೇಡ ಬೇಡ ಬೇಡ, ಈ ವಿಷಯ ಇವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಗೌಡ್ರೆ, ಆ ಹುಡುಗನ ಬಗ್ಗೆ ಅವನ ವಿಷಯ ನಂಗೆ ಬಿಟ್ಬಿಡಿ ಮೇಡಮ್, ಅವ್ನ ಕೈ ಕಾಲು ಎತ್ಬಿಡ್ತೀನಿ, ನೀವು ಆರಾಮಾಗಿರಿ. ಅಯ್ಯಯ್ಯೋ, ಅಂತ ಕೆಲಸ ಮಾತ್ರ ಮಾಡಬೇಡಿ. ನಾನು ಹಿಂದೆ ಬರ್ದೇ ಇರೋ ತರ ಹೆದರ್ಸಿದ್ರೆ ಸಾಕು. ಹಂಗೆ ಆಗ್ಲಿ ಮೇಡಮ್. ಸರಿ ಗೌಡ್ರೆ, ಥ್ಯಾಂಕ್ ಯು. ನನಗೆ ಆಫೀಸಿಗೆ ಲೇಟ್ ಆಯ್ತು, ಮತ್ತೆ ಫೋನ್ ಮಾಡ್ತೀನಿ. ಬಾಯ್ ಮೇಡಮ್. ಜಗತ್ತಲ್ಲಿ ಏನೇನೋ ನೋಡ್ತಾವನಿ, ನನ್ನೇ ಎದುರಿಸಿ ಅಂತ ನಂಗೆ ಹೇಳ್ತವ್ರು ನಮ್ಮ ಮೇಡಮ್ ಅವರು. ಇದು ಒಂಥರ ಚಂದಾಗೈತೆ. ಆದ್ರೂ ಈ ಸಿದ್ದೇಗೌಡ್ರನ್ನ ಎದುರಿಸಕ್ಕೆ ಇನ್ಯಾವನ್ ಕೈಲಾದದು? ಸಿದ್ದೇಗೌಡ್ರೆ, ಇವ್ರು ವೆರಿ ಲಕ್ಕಿಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಿಸ್ಸೋ, ರಾತ್ರಿ ನಡೆದಿದ್ದೆ ಇನ್ನೂ ಕಣ್ಣಲ್ಲಿ ಹಂಗೇ ಕುಂತೈತೆ. ಅಷ್ಟರಲ್ಲಿ ನೀವು ಇನ್ನೂ ಖುಷಿ ಕೊಡೋ ಥರ ಬೆಳಗ್ಗೆನೆ ಕಣ್ಣಿಗೆ ತಂಪು ಕೊಟ್ಬಿಟ್ರೆ ಹೆಂಗೆ ಮಿಸ್ಸೋ? ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತೈತೆ. ಮಾತತ್ತೆ ಅಂದ್ಕೊಂಡ್ರಾ? ಇಲ್ಲ ಮಿಸ್ಸೋ, ನೀವು ಬಿಡಿಸ್ತಿರೋ ಆ ಚಿತ್ರಕ್ಕೆ ನನ್ನ ಮನಸ್ಸು ಇಲ್ಲಿ ಬಣ್ಣ ತುಂಬ್ಕತೈತೆ. ದೊರೆ, ಪೇಪರ್ ತಗೊಂಡು ಹೋಗೋಣ ಅಂತ ಬಂದಿದ್ದೊರೆ. ತಗೊಂಡೋಗಿ. ನನ್ನ ಮಗ ನನ್ನ ಸೊಸೆ ನೋಡಿ ಪ್ರಪಂಚನೇ ಮರ್ತವನಂದ್ರೆ
ಇದಕ್ಕಿನ್ನ ಖುಷಿ ವಿಷಯ ಯಾವ್ದ್ರಾಗೈತೆ? ಕಂಟಿ ಹುಟ್ಟೋಕ್ ಮೊದಲು ನಾನು ಬಂಗಾರನ ಹಿಂಗೆ ಅಲ್ಲಿ ನೋಡ್ತಾ ಇದ್ದಿದ್ದು. ಕಂಟಿ, ಏ ಕಂಟಿ, ಏನೆಲ್ಲ ಮಾಡ್ತಿದ್ಯಾ? ಅಪ್ಪಯ್ಯ, ಕೂಡ್ಸಿ ಪೇಪರ್ ಓದ್ತಾ ಇದ್ದೆ. ಏನಕ್ಕವ್ರೆ? ಅದು ನಮ್ಮ ಊರ ಹಬ್ಬದ ಬಗ್ಗೆ ಹಾಕೋರಪ್ಪಯ್ಯ. ಸಾನೆ ಖುಷಿ ಆಯ್ತಕಲ್ಲ. ಯಾಕಪ್ಪಯ್ಯ? ನಮ್ಮೂರ ವಿಷಯ ಇಂಗ್ಲಿಷ್ ಪೇಪರ್ ಬಂದೈತೆ ಅಂದ್ರೆ ಖುಷಿನೇ ಅಲ್ವೇ? ಹೌದೌದು. ಇರಪ್ಪ, ಎಲ್ಲಿ ಹೋಯ್ತಾ ಇದೀಯಾ? ನಾನೇ ಹೋಯ್ತೀನಿ, ನೀನ್ ಇಲ್ಲೇ ಕುಂತ್ಕ. ಮಾವಯ್ಯ ಇರಿ, ನಾನು ಬರ್ತೀನಿ. ಆಮೇಲೆ ಮಾವಯ್ಯ, ನೀವು ಈ ನಡುವೆ ವಾಕಿಂಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀರಾ. ನಾಳೆಯಿಂದ ವಾಕಿಂಗ್ ಮಿಸ್ ಮಾಡೋ ಹಾಗಿಲ್ಲ. ಆಯ್ತವ, ಇನ್ಮೇಲೆ ತಪ್ಸಕ್ಕಿಲ್ಲ. ಸರಿ ಬನ್ನಿ, ನಾನು ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ. ಬರವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆಗಿದ್ದಾಗೋಯ್ತು. ಒಳ್ಳೆ ಕೆಲಸಕ್ಕೆ 1000 ವಿಘ್ನ ಅಂತಾರೆ. ನೇರವಾಗಿ ಮದ್ವೆನೇ ಮಾಡ್ಬಿಡೋಣ. ನೀವ್ ಹೇಗೆ ಹೇಳ್ತಿರೋ ಹಾಗೆ. ನಾವಂತೂ ರೆಡಿ ಅಲ್ವಾ ಅತ್ತೆ? ಎಲ್ಲ ರೆಡಿ. ಹಾಗಿದ್ರೆ ನಾವು ಊರಿಗೆ ಹೋಗಿ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಂಡು ಹೇಳ್ತೀವಿ. ಹಾಗೆ ಮಾಡಪ್ಪ. ಐ ವಾಂಟ್ ಬಟ್ ಐ ಕಾಂಟ್. ದಿವ್ಯಾ ಎಷ್ಟೊಂದು ಬದಲಾಗ್ತಾ ಇದ್ದಾಳೆ. ಬಾಯ್ ಬಿಟ್ಟು ಹೇಳ್ದೇ ಇರ್ಬೋದು, ಆದರೆ ಅವಳ ಮಾತಲ್ಲಿ, ವರ್ತನೆಯಲ್ಲಿ ಅವಳಿಗೆ ನನ್ನ ಮೇಲೆ ಭಾವನೆಗಳಿವೆ ಅಂತ, ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಮಾತಲ್ಲಿ ಹೊರಟಾದ್ರೂ ಆ ಹೊರಟಿನ ಹಿಂದೆ ಇರೋ ಪ್ರೀತಿ ನನಗೆ ಕಾಣಿಸ್ತಾ ಇದೆ. ಬಾಯ್ ಬಿಟ್ಟು ಹೇಳೋದಕ್ಕೆ ಬಿಗುಮಾನ ಅವಳಿಗೆ. ನಾನೇ ಅವಳ ಹಿಂದೆ ಹೋಗ್ತಿದ್ದಾಗ ನನಗೆ ಕೇರೇ ಮಾಡ್ತಿರ್ಲಿಲ್ಲ. ಆದರೆ ಈಗ ನಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಏನೋ ಒಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರೋದಕ್ಕೆ ನೋಡ್ತಾಳೆ. ನಂದು ರುಕ್ಕುದು ಎಂಗೇಜ್ಮೆಂಟ್ ಆದರೆ ಕೋಪ ಮಾಡ್ಕೋತಾಳೆ. ಅವಳೇ ನಮ್ಮ ಸಂಬಂಧ ಮುಗ್ದೋಯ್ತು, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ್ಮೇಲೆ ನಾವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂತಿದ್ದವಳು ಈಗ ಅದು ಡಿವೋರ್ಸೇ ಅಲ್ಲ ಅಂತಿದ್ದಾಳೆ. ಎಷ್ಟೊಂದು ಬದಲಾವಣೆ. ವಾ, ಫಸ್ಟ್ ಟೈಮು ನನಗೆ ನನ್ನ ಹೆಂಡ್ತಿ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಫೀಲಿಂಗ್ ಬರ್ತಾ ಇರೋದು. ಏನೋ ಒಂಥರ ರಿಫ್ರೆಶಿಂಗ್ ಫೀಲ್ ಇದು. ಆಹಾ, ಯಾಕೋ ನಗ್ತಿದ್ಯಾ? ನನ್ನ ಪಾಡಿಗೆ ನಾನು ನಗೋದು ತಪ್ಪ ದಿವ್ಯಾ? ನನ್ನನ್ನು ನೋಡ್ಕೊಂಡೆ ಯಾಕೆ ನಗ್ತಾ ಇದ್ಯಾ? ನಿನ್ನೆ ನೆನ್ಸ್ಕೊಂಡು ನಗ್ತಿದ್ದೆ ದಿವ್ಯಾ. ನಿನ್ನೆ ಕೇಳ್ತಾ ಇರೋದು. ಮಾತಾಡಕ್ಕೆ ನಾಲ್ಗೆ ಬಿದ್ದು ಹೋಗಿದ್ಯಾ? ಅದ್ ಹಾಗಲ್ಲ ದಿವ್ಯಾ. ಎಂಗೇಜ್ಮೆಂಟ್ ಆಗ್ತಾ ಇದೆ, ಹೊಸ ಹುಡುಗಿ ಸಿಗ್ತಾಳೆ ಅಂತ ಮೆರಿಬೇಡ. ನೀನ್ ಏನೇ ಮಾಡಿದ್ರು ಎಂಗೇಜ್ಮೆಂಟ್ ನಡೆಯಕ್ ನಾನ್ ಬಿಡಲ್ಲ. ಮದ್ವೆ ಅಂತೂ ದೂರದ ಮಾತು. ನಾನೀಗ ಏನ್ ಮಾಡ್ದೆ ಅಂತ ಮಾತಾಡ್ಬೇಡ. ನನ್ ಮಾತ್ ಮೀರಿ ನಡ್ಕೊಂಡ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಬ್ಬಬ್ಬಾ, ಡೌರಾಣಿ. ಮನ್ಸು ತುಂಬಾ ನಾನೇ ಇದ್ರು ಅದನ್ನ ಹೇಳ್ಕೊಳಕ್ಕೆ ಈಗೋ ಬಿಡ್ತಾ ಇಲ್ಲ. ಅದಕ್ಕೆ ಈಗ ಉಲ್ಟಾ ಸೀದಾ ಆಡ್ತಿರೋದು. ಆಹಾ, ಅವಳಿಗೆ ನನ್ನನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಬೇಕು ಅಂತ ಹೇಳ್ಕೊಳಕ್ಕೂ ಇಷ್ಟ ಇಲ್ಲ. ಐ ವಾಂಟ್ ಬಟ್ ಐ ಕಾಂಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಿ, ಡಾಕ್ಟರ್ ಏನಂದ್ರು? ಇಸ್ ಎವ್ರಿಥಿಂಗ್ ಓಕೆ? ಸಡನ್ ಆಗಿ ಯಾಕೆ ಹಿಂಗಾಯ್ತು? ಎಲ್ಲ ನಿನ್ ಮದ್ವೆ ವಿಷಯವಾಗೆ ಕಣೋ. ಮಾವ ಹಿಂಗೆ ಸಾಧನ ಇಂದ್ರಾಣಿ ಅನ್ನೋ ಹುಡುಗಿ ಫೋಟೋ ತೋರಿಸಿದ್ಲು. ಆ ಹುಡುಗಿ ಮಾವಯ್ಯನ ಫ್ರೆಂಡ್ ಮೊಮ್ಮಗಳೇ ಅಂತೆ. ಅವಳಿಗೆ ಮದುವೆ ಆಗಿ ಡೈವೋರ್ಸ್ ಆಗಿ ಒಂದು ಮಗುನೂ ಇದೆಯಂತೆ. ಆ ವಿಷಯ ಕೇಳಿದ ತಕ್ಷಣ ಮಾವಯ್ಯ ತುಂಬ ಕೋಪ ಮಾಡಿಕೊಂಡು ರೇಗಾಡ್ಬಿಟ್ರು. ಇವಾಗ ಹೇಗಿದ್ದೀರಾ? ಅಲ್ಲ, ಈ ಮನೇಲಿ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದಂಥದ್ದು ಏನಿದೆ? ಯಾಕೆ ಸುಮ್ಮನೆ ಈಗೆಲ್ಲ ಮಾಡ್ಕೋಬೇಕು? ರಾಮ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ತಾತ, ಫಸ್ಟು ನೀವು ರೆಸ್ಟ್ ಮಾಡಿ, ಉಳಿದಿದ್ದಲ್ಲ ಆಮೇಲೆ. ಓಕೆ ಅಲ್ವೋ ರಾಮ? ಈ ಮನೆಗೆ ಒಳ್ಳೆ ಸೊಸೆ ಬರಬೇಕು. ನಿನಗೆ ಇದು ಮೊದಲನೇ ಮದುವೆ. ನಿನ್ನ ಮದುವೆ ಆಗೋ ಹುಡುಗಿಗೂ ಮೊದಲನೇ ಮದುವೆನೇ ಆಗಿರಬೇಕು. ಅದು ನನ್ನ ಆಸೆ ಕಣೋ. ಅದು ಬಿಟ್ಟು ಇವರೆಲ್ಲ ಎರಡನೇ ಸಂಬಂಧ ಅಂತ ಹೇಳಿ ಒಂದು ಮಗು ಇರೋ ಹೆಂಗಸನ್ನ ಸರಿಯಾದ ಜೋಡಿ ನಿನಗೆ ಅಂತ ಹೇಳಿದ್ರೆ ನನಗೆ ಬೇಜಾರಾಗಲ್ವೇನೋ? ನಿನ್ನ ಮದುವೆ ಜವಾಬ್ದಾರಿ ನಂದು, ಅದು ನನ್ನ ಕನಸು. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನೀನು ಎಂತೆಂಥವಳನ್ನ ನಾನು ಮದುವೆ ಆಗಲ್ಲ, ನಿಮ್ಮ ಮಾತು ಮೀರಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ನನಗಿನ್ನೇನು ಬೇಡ ಕಣೋ. ನಾನು ನಿನ್ನಿನ್ನೇನು ಕೇಳೋದಿಲ್ಲ. ಐ ಲವ್ ಯು ರಾಮ್. ನಿಮಗೆ ಎಲ್ಲ ಗೊತ್ತಿದೆ, ನನ್ಗೊಬ್ಳು ಚಿಕ್ಕ ಮಗಳಿದ್ದಾಳೆ. ನಮ್ಮ ಮನೆಯವ್ರ ಹತ್ರ ಹೋಗಿ ನೀವೇ ನನ್ನ ಮದುವೆ ಆಗೋ ಹುಡುಗಿ ಅಂತ ಹೇಳಿದ್ರೆ ಸಾಕು, ಇಮಿಡಿಯೇಟ್ಲಿ ಮದುವೆ ಮಾಡ್ಬಿಡ್ತಾರೆ ಅಷ್ಟೇ. ತಾತ, ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ. ಫಸ್ಟು ಅಶೋಕನ್ ಮದುವೆ ಮಾಡೋದಿದೆ, ಪ್ರಿಯಾನ ಮನೆ ತುಂಬಿಸ್ಕೊಳ್ಳೋದಿದೆ. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್, ಓಕೆ? ನಿಮ್ಮ ಮೊಮ್ಮಗ ಲೈಫಲ್ಲಿ ಹ್ಯಾಪಿಯಾಗಿ ಇರ್ತಾನೆ, ಅದೇ ಥರ ಬದುಕು ತೋರಿಸ್ತೀನಿ. ಓಕೆ ಓಕೆ ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ನೀವು ರೆಸ್ಟ್ ಮಾಡಿ ತಾತ. ಸೀತಾ ಬಗ್ಗೆ ತಾತಂಗೆ ಹೇಗೆ ಹೇಳೋದು? ಹೇಳಿದ್ರೆ ಟೆನ್ಷನಲ್ಲಿ ಇವ್ರಿಗೇನಾದ್ರು ಆದರೆ. ನೋ, ಬಟ್ ಐ ಕಾಂಟ್ ಲೀವ್ ವಿತೌಟ್ ಸೀತಾ. ಗಾಡ್, ಯು ಹ್ಯಾವ್ ಟು ಶೋ ಮಿ ದ ವೇ, ಪ್ಲೀಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ, ಏನ್ ಪುಟಿ, ಏನಾದ್ರು ತಿನ್ನಕ್ ಬೇಕಾ? ರಾಮ ಸೀತಾ ಅಂದ್ರೆ ದೇವ್ರಲ್ವಾ, ಅವರನ್ನ ಯಾರು ಬೇರೆ ಮಾಡಕ್ಕಾಗಲ್ಲ ಅಲ್ವಾ? ಇಲ್ಲ ಪುಟಿ, ಅವ್ರನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ಬಂಗಾರಿ, ಅವರಿಬ್ರು ಯಾವಾಗ್ಲೂ ಜೋಡಿಯಾಗೇ ಇರ್ತಾರೆ, ನೀನ್ ನೋಡಿದೀಯಲ್ಲ. ಇವರಿಬ್ರು ರಾಮ ಸೀತಾ ತರಾನೇ ಇದ್ದಾರೆ ಅಲ್ವಾ ಅಜ್ಜಿ? ರಾಮ ಸೀತಾ ಗಂಡ ಹೆಂಡತಿ. ಸೀತಾಗ ನನ್ಗೆ ಇವರಿಬ್ರು ಕತೆ ಹೇಳಿದಾರೆ. ರಾಮ ಸೀತಾ ಮದುವೆ ಆಗ್ತಾರೆ, ಇವರು ಫಾರೆಸ್ಟಿಗೆ ಹೋಗ್ತಾರೆ, ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ರಾಮ ಸೀತನ ಕಷ್ಟ ಎಲ್ಲ ಸಾಲ್ವ್ ಮಾಡ್ತಾನೆ. ಇವರಿಬ್ರು ಜೊತೆಯಲ್ಲೇ ಇರ್ಬೇಕಾ? ದೂರ ದೂರ ಆದ್ರೆ ಏನಾಗುತ್ತೆ?
ಇಲ್ದೆ ರಾಮನ್ ತರಾನೇ ಕಾಣಿಸಲ್ಲ. ರಾಮ ಇಲ್ದೆ ಸೀತಾ ಸ್ಯಾಡಾಗಿ ಕಾಣಿಸ್ತಾಳೆ. ಅಂದ್ರೆ ಇವರು ಯಾವಾಗ್ಲೂ ಜೊತೆಲೇ ಇರ್ಬೇಕಾ? ಸೀತಮ್ಮ ಹೇಳ್ತಿದ್ರು, ನಮ್ಮನ್ನ ಪ್ರೀತಿ ಮಾಡೋ ಜೊತೆಗಿದ್ರೆ ಕಷ್ಟನೇ ಅನ್ಸಲ್ಲ, ಎಲ್ಲ ಈಸಿ ಆಗುತ್ತೆ ಅಂತ. ಸೀತಮ್ಮ ಮತ್ತೆ ನನ್ನ ಫ್ರೆಂಡ್ ಜೊತೆಗಿದ್ರೆ ಸೀತಮ್ಮನ ಕಷ್ಟನೇ ಇರಲ್ವ ಹಾಗಾದ್ರೆ? ಈ ರಾಮನ್ ಸೀತನ್ ಥರ ನನ್ನ ಫ್ರೆಂಡು ಮತ್ತೆ ನನ್ನ ಸೀತಮ್ಮ ಹ್ಯಾಪಿಯಾಗಿರ್ತಾರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅವನೇನಾದ್ರೂ ಆ ಪತ್ರ ತಗೊಂಡು ಓಡೋಗಿದ್ರೆ? ಓಡೋಗಿದ್ರೆ ಅಲ್ಲಮ್ಮ, ಓಡೇ ಹೋಗಿದ್ದಾನೆ. ಅವ್ನು ಕಾಣ್ದಿರೋದಕ್ಕೆ ಕಾರಣ ಅದೇ. ಇವಾಗ ನಿಮ್ಗಳ ಆಟ ಬಾಯ್ಲಾಯ್ತು. ಆಸ್ತಿ ಪತ್ರಗಳನ್ನೆಲ್ಲ ಎತ್ಕೊಂಡು ಓಡೋಗೋ ಪ್ಲಾನ್ ಮಾಡಿದ್ದೀರಾ? ರೀ ಸ್ವಾಮಿ, ಆ ರೀತಿ ಓಡೋಗ್ಬೇಕಾಗಿದ್ರೆ ಇಷ್ಟು ದಿನ ಕಾಯ್ತಿರ್ಲಿಲ್ಲ. ಸುಮ್ಮನೆ ಏನೇನೋ ಮಾತಾಡಬೇಡಿ. ಮತ್ತೆ ಎಲ್ಲೋ ನಿನ್ನ ಮಗ ಮಾಡಿರೋ ಕೆಲಸದಿಂದ ಇವತ್ತು ನನ್ನ ತಂಗಿ ಮದುವೆ ನಿಲ್ಲೋ ಪರಿಸ್ಥಿತಿ ಬಂದಿದೆ. ನೋಡಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಗಿಂತ ವಯಸ್ಸಲ್ಲಿ ಹಿರಿಕರು, ಸ್ವಲ್ಪ ಮರ್ಯಾದೆ ಕೊಡಿ. ನಮ್ಮ ಮಗ ಕಾಣಿಸ್ತಿಲ್ವಲ್ಲ ಅಂತ ನಿಮ್ಮನ್ನ ಕೇಳೋಣ ಅಂತ ಬಂದ್ವಿ. ನೀವು ನೋಡಿದ್ರೆ ನಮ್ಮನ್ನೇ ಕೇಳ್ತಾ ಇದ್ದೀರಾ. ನೋಡಿ, ನಾವು ಬಂದಿದ್ದು ಮದುಮಕ್ಕಳಿಗೆ ಆಶೀರ್ವಾದ ಮಾಡೋಣ ಅಂತ, ಮದ್ವೆ ನಿಲ್ಸೋಣ ಅಂತ ಅಲ್ಲ. ನಿನ್ನ ಮಗ ಅಂತ ಸಾಚ ಆಗಿದ್ರೆ ಆಸ್ತಿ ಪತ್ರಗಳನ್ನೆಲ್ಲ ಯಾಕೋ ಎತ್ಕೊಂಡು ಓಡೋಗ್ತಿದ್ದ? ನಿನಗೆ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಅಲ್ವಾ? ನಿನ್ನ ಮಗ ಆಸ್ತಿ ಪತ್ರಗಳನ್ನ ಎತ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮ ಮಾವ ಸೈನ್ ಮಾಡಿಟ್ಟಿರೋ ಬ್ಲ್ಯಾಂಕ್ ಚೆಕ್ಗಳು ಇವೆ. ನಿನ್ ಮಗ ಒಳ್ಳೆಯವನು, ದ್ರೋಹಿ ಅಲ್ಲ, ತುಂಬಾ ಸಾಚ ಅಂತ ಹೇಳ್ತಿದ್ದೆ. ಅವನು ಕಳ್ತನ ಮಾಡಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ತೀಯಾ ಇಲ್ಲ? ನಿನ್ ವಯಸ್ಸೇನು ಅವ್ರ ವಯಸ್ಸೇನು? ಅವ್ರ ಮೇಲೆ ಕೈ ಮಾಡ್ತಿದ್ಯಾ? ಮನುಷ್ಯತ್ವ ಇಲ್ಲ ನಿನ್ಗೆ? ಮಾವ, ಇಲ್ಲಿ ನಡೀತಾ ಇರೋದು ನನ್ನ ತಂಗಿ ಮದ್ವೆ. ಇದೆಲ್ಲ ನಡೀತಿರೋದು ನೋಡಿ ಗಂಡಿನ ಕಡೆಯವರು ಮದುವೆ ಬೇಡ ಅಂತ ಹೋದ್ರೆ ನನ್ನ ತಂಗಿ ಜೀವನ ಹಾಳಾಗಲ್ವಾ? ಛೆ, ಅಂತ ಮಾತು ಯಾಕೆ ಮಾತಾಡ್ತೀಯ ಮದನ್? ಸುಬ್ಬು ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಮದ್ವೆ ನಡೆದೇ ನಡೆಯುತ್ತೆ. ಹಾಗಂತ ಅವನ್ ಯಾರ ಬರೋವರೆಗೆ ನಾವಿಲ್ಲಿ ಕಾಯ್ತಾ ಕುತ್ಕೋಬೇಕಾ? ಈ ಮದ್ವೆ ಒಪ್ಕೊಂಡ್ ದಿನದಿಂದ ಒಂದಲ್ಲ ಒಂದ್ ರಾದ್ದ ಅಂತ ನಡೀತಾನೆ ಇದೆ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಕಾರ್ತಿಕ್, ನಡಿ. ಅಪ್ಪ ಒಂದು ನಿಮಿಷ. ಅಂಕಲ್, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದು ಬರೀ ಆಸ್ತಿ ಪತ್ರದ ವಿಚಾರ ಅಲ್ಲ. ನೋಡಿ, ನೀವೇನು ಕೊಡದೆ ಹೋಗಿದ್ರು ನಿಮ್ಮ ಹುಡುಗಿನ ನಾನು ಮದುವೆ ಆಗ್ತಿದ್ದೆ. ಆದರೆ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಹೀಗೆ ಆಡ್ತಿರೋ ನಾಟಕ ಎಲ್ಲ ನೋಡ್ತಿದ್ರೆ ನನಗೆ ಯಾಕೋ ಸರಿಯಾಗಿ ಕಾಣಿಸ್ತಿಲ್ಲ. ಮಾತಿಗೆ ತಪ್ಪೋರ್ ಮನೆಯಿಂದ ಹೆಣ್ ತರೋದು ನಮ್ಮ ಮನೆಗೆ ಶೋಭೆ ಅನ್ಸಲ್ಲ. ಈ ಮದುವೆ ಕಾರ್ಯನೆಲ್ಲ ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ. ನಡಿಯೋ. ನೋಡಿ, ಏನ್ ತಲುಪಬೇಕೋ ಅದು ತಲುಪುತ್ತೆ. ಈ ರೀತಿ ಮದುವೆ ನಿಲ್ಲಿಸಿ ಮಂಟಪದಿಂದ ಆಚೆ ಹೋಗೋದು ದೊಡ್ಡ ತಪ್ಪು. ಕೊಟ್ಟ ಮಾತನ್ನು ತಪ್ಪೋದು ಕೂಡ ತುಂಬಾ ದೊಡ್ಡ ತಪ್ಪು ಮಿನಿಸ್ಟರ್ ಸಾಹೇಬ್ರೆ. ಬಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರಿಗೆ ಹಳೆ ನೆನಪೇನಾದ್ರೂ ಬಂತಾ? ಅಥವಾ ಈಗಿನ ನೆನಪು ಬರೋದೇ ಇಲ್ವಾ? ಏನಾಗ್ತಿದೆ?
ಡಾಕ್ಟರ್ ಹತ್ರ ತೋರಿಸೋಕೆ ಭಯ ಆಗ್ತಿದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ನೆನಪಾಗ್ಬಿಟ್ರೆ ನನ್ನ ಜೀವನನೇ ಸರ್ವನಾಶ ಆಗ್ಬಿಡುತ್ತೆ. ಅಭಿ ನನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಅಭಿ ಅಂತೂ ನನ್ನನ್ನು ಗುಂಡಿಟ್ಟು ಸಾಯಿಸ್ಬಿಡ್ತಾನೆ. ಏನು ಮಾಡಲಿ ನಾನು? ಶಾರ್ವರಿ ಅವರೇ, ಯಾಕೇನೋ ಟೆನ್ಷನಲ್ಲಿರೋ ಹಾಗಿದೆ? ಏನಿಲ್ಲ, ಬೆಳಗ್ಗೆ ಮಹೇಶ್ ಅವರು ಟೆನ್ಷನಲ್ಲಿ ಇದ್ದಾಗಿತ್ತು. ಏನು ಹೇಳ್ತಿದ್ದೀರಾ? ಅವರು ಟೆನ್ಷನಲ್ಲಿದ್ರಾ? ಅದಕ್ಕೆ ಏನೋ ಮಾತಾಡಬೇಕು ಅಂತಂದ್ರು. ಮಾತಾಡ್ಬೇಕಂದ್ರ? ಅದು ನಿಮ್ಮ ಹತ್ರ? ಏನು ವಿಷಯ? ಗೊತ್ತಿಲ್ಲ, ಸಂಜೆ ಹೇಳ್ತೀನಿ ಅಂದ್ರು. ಅಯ್ಯೋ, ನನಗೆ ಈಗ ಫ್ಲ್ಯಾಶ್ ಆಯಿತು. ಅದು ಒಂದು ಸಣ್ಣ ವಿಷಯಕ್ಕೆ ನಾವಿಬ್ಬರು ಜಗಳ ಆಡ್ಕೊಂಡಿದ್ವಿ. ಅದಕ್ಕೆ ಅವರು ನಿಮ್ಮ ಹತ್ರ ಚಾಡಿ ಹೇಳಕ್ಕೆ ಬರ್ತಾರೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇರೋದೇ ಅಲ್ವಾ? ಮಹೇಶ್ ಅವರು ನನ್ನ ಹತ್ರ ನಿಮ್ಮ ಬಗ್ಗೆ ಚಾಡಿ ಹೇಳಲ್ಲ. ಹಾಗೇನಾದರೂ ಹೇಳಿದ್ರೆ ನಾನು ನಿಮ್ಮ ಪರವಾಗೆ ಮಾತಾಡ್ತೀನಿ ಬಿಡಿ. ಬೇಕಾಗಿಲ್ಲ ಅಂದರೆ ಅದು ತುಳಸಿ ಅವರೇ, ನೀವು ನನ್ನ ಪರವಾಗಿ ಮಾತಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಾಗ ನೀವು ಅವ್ರ ಮಾತು ಕೇಳಿಬಿಟ್ರೆ ಅವರು ನನ್ನಿಂದ ಮತ್ತೂ ದೂರ ಆಗ್ತಾರೆ. ಅವ್ರ ಮಾತು ಕೇಳೋಕ್ಕೆ ಯಾರಾದರೂ ಇದ್ದಾರೆ ಅಂದ ತಕ್ಷಣ ಅವ್ರು ನನ್ನ ಹತ್ರ ಏನೂ ಹೇಳ್ಕೊಳ್ಳೋದು ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಳಕ್ಕೆ ಬಂದರೆ ನೀವು ಅವರನ್ನು ಅವಾಯ್ಡ್ ಮಾಡಿ. ಆಗ ಅನಿವಾರ್ಯವಾಗಿ ನನ್ನ ಜೊತೆನೇ ಮಾತಾಡ್ತಾರೆ. ಅದು ಅಲ್ಲದೆ ನಮ್ಮಿಬ್ಬರ ಮಧ್ಯೆ ಸಣ್ಣ ಜಗಳ ನಡೆದಿರೋದು, ನಾವಿಬ್ಬರು ಬಗೆಹರಿಸ್ಕೊಳ್ತೀವಿ. ನಿಮ್ಗೆ ಯಾಕೆ ತೊಂದರೆ? ಸಣ್ಣ ಜಗಳ ಅಂತಾರೆ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.